ಚರಂಡಿ ಮಿಶ್ರಿತ ನೀರು. ಅಮೃತ್ 2.0 ಯೋಜನೆ ಅವ್ಯವಸ್ಥೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಅಲ್ಲಿ ಮೇಲ್ಗಡೆಯಿಂದ ಬಂದಿರತಕ್ಕಂಥ ನೀರಲ್ಲಿ ಏನಾಗುತ್ತೆ, ಅಲ್ಲೇ ಇಂಗುತ್ತೆ ಅಥವಾ ಅಲ್ಲೇ ಸ್ಟ್ರಕ್ ಆಗುತ್ತೆ. ಮತ್ತು ಕುಡಿಯುವ ನೀರಲ್ಲೂ ಕೂಡ ಅಲ್ಲಲ್ಲಿ ಈ ಪೈಪ್ಲೈನ್ ಒಡೆದಾಕಿ ಆ ಕುಡಿಯೋ ನೀರಲ್ಲಿ ಚರಂಡಿ ಎಲ್ಲ ಮಿಕ್ಸ್ ಆಗಿ ಎಲ್ಲ ಕುಡಿಯೋ ನೀರು ಎಲ್ಲ ಅದು ಮಿಕ್ಸ್ ಆಗಿ ಬರ್ತಿರೋದು ಕೂಡ ನಾನು ಅನೇಕ ಸಾರಿ ಗಮನಕ್ಕೆ ತಂದಿದ್ದೀನಿ. 1.5 ತಿಂಗಳಿಂದ ಈ ರಾಮಾಯಣ ಅನುಭವಿಸೋದಕ್ಕೆ ಬಹಳ ಕಷ್ಟ ಆಗಿದೆ. ಗುಡಿಬಂಡೆ ಪಟ್ಟಣದ ಜನತೆಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅಮೃತ್ 2.0 ಯೋಜನೆಯ ಕಾಮಗಾರಿ ಹಾದಿ ತಪ್ಪಿದ್ದು ನಿರ್ವಹಣಾ ಲೋಪದಿಂದಾಗಿ ಇದೀಗ ಸಾರ್ವಜನಿಕರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಕುಡಿಯುವ ನೀರಿನ ಪೈಪ್ಲೈನ್ಗಳಿಗೆ ಚರಂಡಿ ನೀರು ಮಿಶ್ರಣವಾಗುತ್ತಿದ್ದು ಪಟ್ಟಣದ ಜನತೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಯೋಜನೆ ತಂದಿರತಕ್ಕಂತಹ ರಾಜ್ಯ ಕುಡಿಯುವ ಮತ್ತು ನೈರ್ಮಲ್ಯ ಯೋಜನೆ ಅಮೃತ 2.0 ಯೋಜನೆ ಬಹಳ ಒಳ್ಳೆಯದೇನೆ, ಎಲ್ಲ ಕಡೆ ಕೂಡ ಮಾಡ್ತಿದ್ದಾರೆ. ಆದರೆ ಒಂದು ವಿಪರ್ಯಾಸ ಏನು ಅಂತಂದರೆ ಆಗೋದು ಹಾಗೇನೆ ಬಿಟ್ಟು ಹೋಗ್ತಿದ್ದಾರೆ. ಅದನ್ನು ಸರಿಯಾಗಿ ಅಲ್ಲಿನ ಒಂದು ಮೇಲೆ ಬಂದಿರತಕ್ಕಂಥ ಕಲ್ಲು ಮಣ್ಣು ಮತ್ತು ಹೆಂಟಗಳನ್ನು ಸರಿಯಾಗಿ ವಿಲೇವಾರಿ ಮಾಡ್ದಿರೇನೆ ಅಲ್ಲೆಲ್ಲೇ ಬಿಟ್ಟು ಹೋಗ್ತಿದ್ದಾರೆ. ಇದರಿಂದ ರಾತ್ರಿ ಹೊತ್ತು ಮುದುಕರು ಮಕ್ಕಳು ಬೀಳ್ತಿದ್ದಾರೆ ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಬರುವಂಥವ್ರು ಕೂಡ ಬಿದ್ದಿರೋದು ಬಹಳಷ್ಟು ಇಲ್ಲಿ ಘಟನೆಗಳನ್ನು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಮತ್ತು ಎಲ್ಲ ಕಡೆ ಅಲ್ಲೆಲ್ಲೇ ಮಣ್ಣಿನ ಹೆಂಟಗಳು ಕೂಡ ಗುಡ್ಡೆ ಹಾಕಿ ಬಿಟ್ಟಿದ್ದಾರೆ. ಆಯಾ ಮನೆ ಮುಂದೆ ಇರ್ತಕ್ಕಂಥವ್ರು ಅವರವರು ಕ್ಲೀನ್ ಮಾಡಿಸ್ಕೊಂಡು ಇದ್ದಾರೆ ಅಷ್ಟೇ ಹೊರತು ಇನ್ನು ರಸ್ತೆ ಉದ್ದಗಲಕ್ಕೂ ಕೂಡ ಈ ಥರನೇ ಮಣ್ಣು ಮತ್ತು ಕಲ್ಲಿನ ಹೆಂಟಗಳು ಮತ್ತು ಕಲ್ಲು ಬಂಡೆಗಳೆಲ್ಲ ಹಂಗೆ ಇದ್ದಾವೆ. ಇದನ್ನು ಸರಿ ಮಾಡೋ ಅಂಥದ್ದು ಯಾರು? ಗುತ್ತಿಗೆದಾರರ ಜವಾಬ್ದಾರಿ ಇದಾಗಿರುತ್ತೆ. ಆದರೆ ಗುತ್ತಿಗೆದಾರ ಬೇಜವಾಬ್ದಾರಿತನ ರಸ್ತೆ ಉದ್ದಗಲಕ್ಕೂ ಕೂಡ ಕಾಣುತ್ತೆ. ಕುಡಿಯುವ ನೀರಿನ ಯೋಜನೆಯ ಅಡಿಯಲ್ಲಿ ನಡೆಯುತ್ತಿರುವ ಪೈಪ್ಲೈನ್ ಕಾಮಗಾರಿಯು ಅತ್ಯಂತ ಅವೈಜ್ಞಾನಿಕವಾಗಿ ಮತ್ತು ಅಜಾಗರೂಕತೆಯಿಂದ ಕೂಡಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಕಾಮಗಾರಿ ನಡೆಸುವ ಭರದಲ್ಲಿ ಚರಂಡಿಗಳನ್ನು ಸರಿಯಾಗಿ ಮುಚ್ಚದೆ ಅಕ್ರಮವಾಗಿ ಅಗೆಯಲಾಗಿದೆ. ಈ ಪರಿಣಾಮವಾಗಿ ಕುಡಿಯುವ ನೀರಿನ ಪೈಪ್ಗಳು ಹಾನಿಗೊಳಗಾಗಿ ಅದರಲ್ಲಿ ಚರಂಡಿಯ ಕಲುಷಿತ ನೀರು ಸೇರಿಕೊಳ್ಳುತ್ತಿದೆ. ಮನೆಗಳ ನಲ್ಲಿಗಳಲ್ಲಿ ಶುದ್ಧ ನೀರಿನ ಬದಲು ದುರ್ನಾತ ಬೀರುವ ಕಲುಷಿತ ನೀರು ಬರುತ್ತಿದ್ದು ಇದನ್ನ ಸೇವಿಸಿದರೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಸಾರ್ವಜನಿಕರನ್ನ ಕಾಡುತ್ತಿದೆ. ಕೇವಲ ನೀರಿನ ಸಮಸ್ಯೆ ಮಾತ್ರವಲ್ಲದೆ ರಸ್ತೆಗಳ ದುಸ್ಥಿತಿಯು ಜನರ ನೆಮ್ಮದಿ ಕೆಡಿಸಿದೆ. ಸುಮಾರು 2 ತಿಂಗಳ ಹಿಂದೆ ಪೈಪ್ಲೈನ್ ಅಳವಡಿಸಲು ಆಗಿದ್ದ ರಸ್ತೆಗಳನ್ನ ಗುತ್ತಿಗೆದಾರರು ಮರು ದುರಸ್ತಿ ಮಾಡದೆ ಹಾಗೆಯೇ ಬಿಟ್ಟಿದ್ದಾರೆ. ಇದರಿಂದಾಗಿ ಪಟ್ಟಣದ ಪ್ರಮುಖ ಹಾಗೂ ಒಳ ರಸ್ತೆಗಳು ಗುಂಡಿ ಬಿದ್ದಿವೆ. ವೈದ್ಯರು, ಮಹಿಳೆಯರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ. ಎಲ್ಲ ಕಡೆನೂ ಕೂಡ ಅಗದಿದ್ದಾರೆ. ಪೈಪ್ಲೈನ್ ಹಾಕಲಿ, ಜಲಾನಯನ ಇದು ಒಳ್ಳೆ ಕುಡಿಯುವ ನೀರಿನ ಯೋಜನೆ ಒಳ್ಳೆಯದೇನೆ, ಎಲ್ರಿಗೂ ಅನುಕೂಲ ಆಗುವಂಥದ್ದೇ. ಆದರೆ ನಮ್ಮ ಒಂದು ಕೊರಗು ಅಥವಾ ನಮ್ಮ ಒಂದು ನಿವೇದನೆ ಏನು ಅಂತಂದರೆ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದರ ಕಡೆ ಗಮನ ಹರಿಸಿ ಮತ್ತು ತ್ವರಿತವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಕಲ್ಲು ಮತ್ತು ಮಣ್ಣಿನ ಹೆಂಟಗಳನ್ನು ವಿಲೇವಾರಿ ಮಾಡ್ತಕ್ಕದ್ದು ಮತ್ತು ಆಕಸ್ಮಿಕ ಅಪಘಾತಗಳನ್ನು ತಪ್ಪಿಸುವಂಥದ್ದು. ಅದಕ್ಕೆ ಸರಿಯಾಗಿ ಬೀದಿ ದೀಪಗಳಲ್ಲೂ ಕೂಡ ಅಲ್ಲಲ್ಲಿ ಬೀದಿ ದೀಪಗಳು ಕೂಡ ಸರಿಯಾಗಿಲ್ಲ ಮತ್ತು ಚರಂಡಿ ವ್ಯವಸ್ಥೆಗಳು ಕೂಡ ಅಲ್ಲಲ್ಲಿ ಹದಗೆಟ್ಟಿರೋವಂಥದ್ದನ್ನು ನೋಡ್ತೀವಿ. ಆ ಚರಂಡಿಗಳಿಗೂ ಬಿದ್ದು ಈ ಮಣ್ಣು ಎಲ್ಲನೂ ಸ್ವಲ್ಪ ಚರಂಡಿ ನೀರು ಹೋಗೋ ಅಂಥದ್ದು ಕೂಡ ಅಲ್ಲೆಲ್ಲ ಬಂದಾಗಿದೆ. ಇದರ ಬಗ್ಗೆ ನಾನು ನಮ್ಮ ಪಟ್ಟಣ ಪಂಚಾಯತಲ್ಲೂ ಕೂಡ ಅವ್ರ ಗಮನಕ್ಕೂ ತಂದಿದ್ದೀನಿ. ಅಲ್ಲಲ್ಲಿ ಪೈಪ್ಲೈನ್ ಒಡೆದೋಗಿ ಆ ನೀರೆಲ್ಲ ಚರಂಡಿ ನೀರು ಇದಕ್ಕೆ ಮಿಕ್ಸ್ ಆಗಿದೆ ಅಂತಂದರೆ. ಆದರೆ ವಿಪರ್ಯಾಸ ಅಂತಂದರೆ ಯಾರು ಕೂಡ ಸರಿಯಾಗಿ ಇದ್ರ ಬಗ್ಗೆ ಸ್ಪಂದಿಸಿಲ್ಲ. ಈ ಮುಖಾಂತರ ನನ್ನ ಕಳಕಳಿ ಮನವಿ ಏನು ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಗುತ್ತಿಗೆದಾರರು ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಮತ್ತು ಈ ಸಮಸ್ಯೆಯನ್ನು ತಪ್ಪಿಸಿ. ನನ್ನ ಹೆಸರು ಫಯಾಜ್ ಅಹಮದ್, ಗುಡಿಬಂಡೆ. ನಮಸ್ಕಾರ.